ಒಂದಿನ ಶೇರ್ ಸಿಂಗ್ ಕಾಡಿನಲ್ಲಿ ಓಡಾಡ್ತಾ ಇತ್ತು. ಆಗ ಅಲ್ಲಿ ನೋಡಿದ್ರೆ ಒಂದು ನರಿ ಇನ್ನೊಂದು ನರಿಗೆ ಹೊಡಿತಾ ಇತ್ತು. ಅಯ್ಯೋ, ಕಾಪಾಡಿ! ಈ ನರಿಯನ್ನೇ ಕೊಲ್ಲುತ್ತೆ. ಏಯ್, ಬಿಟ್ಟು ಬಿಡೋ ಅವನನ್ನು. ಅರೆ ದೇವ್ರೆ, ಶೇರ್ ಸಿಂಗ್ ಬಂದ್ಬಿಟ್ರು, ಓಡು ಇಲ್ಲಿಂದ. ಶೇರ್ ಸಿಂಗ್ ನನ್ನು ನೋಡಿದ ಕೂಡ್ಲೆ ಈ ನರಿ ಅಲ್ಲಿಂದ ಓಡ್ ಹೋಗುತ್ತೆ. ಅಯ್ಯೋ, ನನ್ನ ಕಾಲು! ಚಿಂತೆ ಮಾಡ್ಬೇಡ ನರಿ, ನಿನ್ನ ಚಿಕಿತ್ಸೆ ನಾನು ಮಾಡಿಸ್ತೀನಿ. ನಂತರ ಶೇರ್ ಸಿಂಗ್ ಗಾಯಕ್ಕೆಲ್ಲ ಈ ಔಷಧಿಯನ್ನ ಹಾಕುತ್ತೆ. ನಾನು ನಿನ್ನಲ್ಲಿ ಎಷ್ಟು ಸಲ ಹೇಳಿದ್ದೆ ಬೇರೆ ಜಾಗಕ್ಕೆಲ್ಲ ಹೀಗೆ ಹೋಗ್ಬೇಡ ಅಂತ. ನೋಡು, ಅದೆಷ್ಟು ಗಾಯಗೊಂಡಿದ್ಯಾ ನೀನು. ಮಹಾರಾಜ್ರೆ, ನಾನು ನನ್ನ ತಮ್ಮನ್ ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ಆ ನರಿ ಬಂದು ನನಗೆ ಹೊಡೆದ್ ಬಿಡ್ತು. ಆದ್ರೆ ನಾನು ಸರಿ ಸಮಯಕ್ಕೆ ಬರದಿದ್ರೆ ಆ ನರಿ ನಿನ್ನನ್ನು ಕೊಂದು ಬಿಡ್ತಿತ್ತು. ಹೌದು ಮಹಾರಾಜ್ರೆ. ಇನ್ನು ನೀನು ನನ್ನ ಅನುಮತಿ ಇಲ್ಲದೆ ಎಲ್ಲೂ ಹೊರಗೆ ಹೋಗ್ಬೇಡ. ಸರಿ ಮಹಾರಾಜ್ರೆ. ಇಷ್ಟು ಹೇಳಿ ಶೇರ್ ಸಿಂಗ್ ಅಲ್ಲಿಂದ ಹೊರಟೋಗುತ್ತೆ. ಶೇರ್ ಸಿಂಗ್ ಅಲ್ಲಿಂದ ಹೋಗ್ತಾ ಇರುತ್ತೆ. ಆಗ ದಾರಿಯಲ್ಲಿ ಅದಕ್ಕೊಂದು ಕರಡಿ ಸಿಗುತ್ತೆ. ಮಹಾರಾಜರೇ, ನಾನು ನನ್ನ ಇಲಾಖೆಯಿಂದ ಹೊರಗೆ ಹೋಗಬಹುದೇ? ಇಲ್ಲ, ಈ ಸಮಯದಲ್ಲಿ ಹೊರಗೆ ಹೋಗೋದು ತುಂಬಾ ಅಪಾಯ. ಆದ್ರೆ ನಾನು ಹೋಗೋದು ಅಗತ್ಯವಿದೆ ಮಹಾರಾಜರೇ. ನನ್ ಚಿಕ್ಕಪ್ಪನ ಮಗಳ ಆರೋಗ್ಯ ಕೆಟ್ಟಿದೆ ಮಹಾರಾಜರೇ. ಸರಿ, ಹಾಗಾದ್ರೆ ನಾನು ನಿನ್ನನ್ನು ಅಲ್ಲಿವರೆಗೆ ಬಿಟ್ಟು ಬರ್ತೇನೆ. ಶೇರ್ ಸಿಂಗ್ ಬಾಲುವನ್ನು ಅದರ ಚಿಕ್ಕಪ್ಪನ ಮನೆಗ್ ಬಿಟ್ಬಿಟ್ಟು ಇದು ಮನೆಗ್ ಬಂದು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡಿರುತ್ತೆ. ಇವತ್ತು ಒಂದು ಮುಖ್ಯವಾದ ಸಂದೇಶವನ್ನು ನೀಡುವುದಕ್ಕಾಗಿ ನಿಮ್ಮೆಲ್ಲರನ್ನು ಕರೆದಿದ್ದೇನೆ. ಹೇಳಿ ಮಹಾರಾಜರೇ, ನಮ್ಗೆ ಏನು ಅನುಮತಿ? ಕಳೆದ ಹಲವು ದಿನಗಳಿಂದ ಈ ಕ್ರೂರಿ ಮೃಗಗಳು ಕಾಡಿನಲ್ಲಿ ತಿರುಗಾಡುತ್ತಿವೆ. ಅದು ನಮ್ಮ ಮುಗ್ಧ ಪ್ರಾಣಿಗಳನ್ನು ಶಿಕಾರಿ ಮಾಡ್ತಾ ಇದೆ. ಅಯ್ಯೋ ದೇವ್ರೆ! ಆದರೆ ನನ್ನ ಅನುಮತಿ ಇಲ್ಲದೆ ನೀವು ಯಾರೂ ಹೊರಗೆ ಹೋಗಬಾರದು. ನಿಮ್ಮ ಆದೇಶವನ್ನು ಪಾಲಿಸುತ್ತೇವೆ. ಶೇರ್ ಸಿಂಗ್ ಬಹಳ ವರ್ಷಗಳಿಂದ ಕಾಡಿನ ರಕ್ಷಣೆಯನ್ನು ಮಾಡುತ್ತಾ ಬಂದಿದೆ. ಹಾಗಾಗಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಶೇರ್ ಸಿಂಗ್ ಮೇಲೆ ಬಹಳ ನಂಬಿಕೆ ಇದೆ. ಒಂದಿನ ಶೇರ್ ಸಿಂಗ್ ಬಾಲುಗೆ ಹೇಳುತ್ತೆ, ಕರಡಿ, ಸರಿ, ನಾವು ಈಗ ಆ ಹತ್ತಿರ ಕಾಡಿಗೆ ಹೋಗಿ ಬರೋಣ. ಆದ್ರೆ ನೀವು ಅಲ್ಲಿಗೆ ಹೋಗೋದನ್ನು ನಿರಾಕರಿಸಿದ್ದೀರಿ ಮಹಾರಾಜ್ರೇ. ಹಾ, ನಾನಿನ್ನು ಒಟ್ಟಿಗೆ ಇದ್ದೇನೆ. ಹಾಗಾಗಿ ನಿನಗೆ ಹೆದರುವ ಅಗತ್ಯನೇ ಇಲ್ಲ. ಇವರಿಬ್ರು ಮಾತಾಡ್ಕೊಳ್ಳೋದನ್ನ ಈ ಜಿಂಕೆ ಕೇಳಿಸ್ಕೊಳ್ಳುತ್ತೆ. ನಂತರ ಯೋಚಿಸುತ್ತೆ, ನಮ್ಮೆಲ್ಲರನ್ನು ಶೇರ್ ಸಿಂಗ್ ಹೊರಗಡೆ ಹೋಗೋದಕ್ಕೆ ಬೇಡ ಅಂತ ಹೇಳ್ತಾರೆ. ಈಗ ಇವ್ರನ್ ಕರ್ಕೊಂಡು ಹೇಗ್ ಹೋಗ್ತಿದ್ದಾರೆ? ಶೇರ್ ಸಿಂಗ್ ಬಾಲುನ್ ಕರ್ಕೊಂಡು ಹೊರಗಡೆ ಹೋಗುತ್ತೆ. ಆದ್ರೆ ಸಂಜೆ ವಾಪಸ್ ಬರುವಾಗ ಮಾತ್ರ ಶೇರ್ ಸಿಂಗ್ ಒಬ್ರೇ ಬರ್ತಾರೆ. ಇದನ್ ನೋಡಿ ಈ ಜಿಂಕೆ ಶೇರ್ ಸಿಂಗ್ ನನ್ನು ಕೇಳುತ್ತೆ, ಮಹಾರಾಜ್ರೆ, ನೀವ್ ಒಬ್ರೇ ಯಾಕೆ ವಾಪಸ್ ಬಂದ್ರಿ? ಬಾಲು ಕರಡಿಯಲ್ಲಿ ಅವ್ರು ನಿಮ್ ಜೊತೆ ಬಂದಿದ್ರಲ್ವಾ? ಅದು ಅಲ್ಲೇ ಅದರ ಸಂಬಂಧಿಕರ ಜೊತೆಯಲ್ಲಿದೆ. ಈ ಶೇರ್ ಸಿಂಗ್ ನ ಮಾತನ್ನು ಕೇಳಿ ಜಿಂಕೆಗೇನೋ ವಿಚಿತ್ರ ಅನ್ಸುತ್ತೆ. ಆದ್ರೂ ಶೇರ್ ಸಿಂಗ್ ಮೇಲಂತೂ ಅನುಮಾನ ಪಡೋ ಹಾಗಿರ್ಲಿಲ್ಲ. ಹಾಗಾಗಿ ಅಲ್ಲಿಂದ ಅದು ಓಡ್ ಹೋಗುತ್ತೆ. ಮರುದಿನ ಶೇರ್ ಸಿಂಗ್ ಜಿಂಕೆಗೆ ಹೇಳುತ್ತೆ, ಜಿಂಕೆ, ನಾನು ಆ ಕರಡಿಯನ್ನು ಕರೆತರಲು ಕಾಡಿನಿಂದ ಹೊರಗೆ ಹೋಗ್ತಾ ಇದ್ದೇನೆ. ನೀನು ನನ್ನೊಟ್ಟಿಗೆ ಬರಲು ಇಚ್ಛಿಸುವೆಯಾ? ನಿಮ್ಮ ಜೊತೆ ಖಂಡಿತ ಬರ್ತೀನಿ. ಮಹಾರಾಜ್ರೇ, ನಾನು ನಿಮ್ಮೊಂದಿಗೆ ಹೊರಡ್ಲಾ? ಹಲವು ದಿನದಿಂದ ಕಾಡಿನ ಹೊರಗೆ ಹೋಗಿಲ್ಲ ನಾನು. ಅರೆ, ಇದನ್ನೆಲ್ಲ ಕೇಳೋ ಮಾತಾ? ಸರಿ, ನೀನು ಹೊರಡು. ಈ ಮೇಕೆಯನ್ನು ಜೊತೆಗೆ ಕರ್ಕೊಂಡು ಬರ್ಲಿಕ್ಕಿದ್ರೆ ಕರ್ಕೊಂಡ್ ಬಾ. ಬೇಡ ಬೇಡ ಮಹಾರಾಜ್ರೆ, ನನ್ಗಂತೂ ಹೊರಗಡೆ ಬರೋದಕ್ಕೆ ಭಯವಾಗುತ್ತಪ್ಪ. ನೀವೆಲ್ಲ ಹೋಗ್ಬನ್ನಿ. ಶೇರ್ ಸಿಂಗ್ ಜಿಂಕೆ ಮತ್ತು ಜೀಬ್ರಾನ ಕರ್ಕೊಂಡು ಅಲ್ಲಿಂದ ಹೊರಡುತ್ತೆ. ಸಂಜೆ ಆದ್ಮೇಲೆ ಶೇರ್ ಸಿಂಗ್ ನೋಡಿದ್ರೆ ಇವತ್ತು ಕೂಡ ಒಂದೇ ವಾಪಸ್ ಬರ್ತಾ ಇದೆ. ಇದನ್ನೋಡಿ ಈ ಮೇಕೆ ಜಿಂಕೆಗೆ ಹೇಳುತ್ತೆ, ಜಿಮ್ಮಿ, ನಿನ್ ತಂಗಿ ಕೂಡ ಶೇರ್ ಸಿಂಗ್ ಜೊತೆ ಹೋಗಿತ್ತಲ್ಲ, ಮತ್ಯಾಕೆ ವಾಪಸ್ ಬರ್ಲಿಲ್ಲ? ಸರಿ, ಮಹಾರಾಜರನ್ನೇ ಕೇಳೋಣ. ಇಬ್ಬರು ಶೇರ್ ಸಿಂಗ್ ನ ಬಳಿಗೆ ಹೋಗ್ತಾರೆ. ಮಹಾರಾಜ್ರೇ, ನನ್ ತಂಗಿ ಎಲ್ಲಿದ್ದಾಳೆ? ಅವಳು ನಿಮ್ಮೊಂದಿಗೆ ಹೋಗಿದ್ದಳಲ್ಲ? ಏನು, ಅದು ಇನ್ನು ಕೂಡ ಬರ್ಲಿಲ್ಲವಾ? ನಾನಂತೂ ಅದನ್ನು ಯಾವಾಗದಿಂದ ಕಳಿಸಿಕೊಟ್ಟಿದ್ದೆ. ಆದ್ರೆ ಅವ್ರು ಇನ್ನೂ ವಾಪಸ್ ಬಂದಿಲ್ಲ ಮಹಾರಾಜ್ರೆ. ಹೇಗೂ ಆಗಿರ್ಬೋದು, ಏನೋ ಕೆಲಸದಲ್ಲಿ ನಿಂತಿರ್ಬೇಕು. ಗೊತ್ತಿಲ್ಲ, ಆದ್ರೆ ನನ್ಗೆ ತುಂಬಾ ಚಿಂತೆ ಆಗ್ತಾ ಇದೆ ಮಹಾರಾಜ್ರೆ. ಚಿಂತೆ ಮಾಡಬೇಡಿ, ಅದನ್ನು ಎಲ್ಲಿಯಾದ್ರೂ ಹುಡುಕಿ ತರುವ ಕೆಲಸ ನಂದು. ನೀವೆಲ್ಲರೂ ನಿಮ್ಮ ಮನೆಗೆ ಹೋಗಿ, ನಾವು ನಾಳೆ ಬೆಳಿಗ್ಗೆ ಸಿಗೋಣ. ನಂತರ ಶೇರ್ ಸಿಂಗ್ ತನ್ನ ಗುಹೆಗೆ ಹೊರಟೋಗುತ್ತೆ. ರಾತ್ರಿ ಆದ್ಮೇಲೆ ಶೇರ್ ಸಿಂಗ್ ಮೇಕೆಯನ್ನು ತನ್ನ ಗುಹೆಗೆ ಕರೆಸ್ಕೊಳ್ಳುತ್ತೆ. ಹೇಳಿ ಮಹಾರಾಜ್ರೆ, ಈಗ ನೀವ್ಯಾಕ್ ನನ್ನನ್ನಿಲ್ಲಿ ಕರೆದದ್ದು? ನೀವು ಕೇಳ್ತಿದ್ದೀರಲ್ಲ, ಅವರಿಬ್ರು ಯಾಕೆ ಬರ್ಲಿಲ್ಲ ಅಂತ. ಹಾ, ನಿಜವಾಗಿ ಹೇಳೋದಾದ್ರೆ ಅವರಿಬ್ಬರಿಗೆ ಒಂದು ದೊಡ್ಡ ಖಜಾನೆ ಸಿಕ್ಕಿದೆ. ಖಜಾನೆ? ಹಾ, ನಿಮಗೂ ಕೂಡ ಖಜಾನೆಯ ಪಾಲು ಬೇಕಾಗಿದ್ರೆ ಬನ್ನಿ ನನ್ನ ಜೊತೆಗೆ. ಖಜಾನೆ ಸಿಕ್ಕುತ್ತೆ ಅಂತ ಆಸೆಯಿಂದ ಈ ಮೇಕೆ ಕೂಡ ಶೇರ್ ಸಿಂಗ್ ಜೊತೆ ಹೋಗುತ್ತೆ. ಆದ್ರೆ ಎಂದಿನಂತೆ ಇವತ್ತೂ ಕೂಡ ಶೇರ್ ಸಿಂಗ್ ಒಬ್ರೇ ವಾಪಸ್ ಬರ್ತಾರೆ. ಇದೇ ರೀತಿಯಾಗಿ ಬಹಳ ದಿನಗಳು ಸಾಗುತ್ತವೆ.
ಶೇರ್ ಸಿಂಗ್ ದಿನಾಲೂ ಒಂದೆರಡು ಪ್ರಾಣಿಗಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಿತ್ತು, ಆದ್ರೆ ವಾಪಸ್ ಬರುವಾಗ ಒಂದೇ ಬರ್ತಿತ್ತು. ಒಂದಿನ ಬೆಳಗ್ಗೆ ಏನಾಗುತ್ತೆ ಅಂದ್ರೆ, ನಿನ್ನೆಯಿಂದ ನನ್ನ ಆಡು ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ಅದು ಎಲ್ಲಿ ಹೋಗಿದ ಅಂತ. ನಿನ್ ಜಿಂಕೆ ನಿನ್ನೆಯಿಂದ ಕಾಣ್ತಿಲ್ಲ, ಆದ್ರೆ ನನ್ನ ಜಿಂಕೆ ಹಲವು ದಿನದಿಂದ ಕಾಣ್ತಿಲ್ಲ. ತಿಳಿತಾ ಇಲ್ಲ ಅವಳು ಇಷ್ಟೊತ್ತಿ ಹೇಗೆ ಮತ್ತು ಎಲ್ಲಿದ್ದಾಳು. ಕೆಲವು ದಿನಗಳಿಂದ ಕಾಡಿನಲ್ಲಿ ದಿನಾ ಒಂದೊಂದು ಪ್ರಾಣಿ ನಾಪತ್ತೆ ಆಗ್ತಿವೆ, ಆದ್ರೆ ಇಲ್ಲಿವರೆಗೂ ಅವರೆಲ್ಲ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಇದರ ಹುಡುಕಬೇಕಾಗಿದೆ. ಹಾ, ಒಂದ್ ವೇಳೆ ತಿಳಿಯದಿದ್ರೆ ನಮ್ಮ ಕಾಡಿನಿಂದ ಒಂದೊಂದೇ ಪ್ರಾಣಿ ಕಾಣೆಯಾಗಬಹುದು. ಹಾಗಾದ್ರೆ ನಾವೇನ್ ಮಾಡುದು? ನಾವ್ ಈ ವಿಷಯನ ಮಹಾರಾಜ್ರಿಗೆ ತಿಳಿಸೋಣ. ಮರುದಿನವೇ ಕಾಡಿನ ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಶೇರ್ ಸಿಂಗ್ ನ ಬಳಿ ಬರ್ತಾರೆ. ಮಹಾರಾಜ್, ಕಳೆದ ಕೆಲವು ದಿನಗಳಿಂದ ಈ ಕಾಡು ಪ್ರಾಣಿಗಳು ನಾಪತ್ತೆ ಆಗ್ತಾ ಇವೆ. ಏನು ಹಾಗೆ ಹೇಗೆ ಆಗುತ್ತೆ? ಗೊತ್ತಿಲ್ಲ ಮಹಾರಾಜ್, ಆದ್ರೆ ಇದೇ ಸತ್ಯ. ಆದ್ರೆ ನಾನು ಮೊದ್ಲೇ ಹೇಳಿದ್ದೆ ನಿಮ್ಗೆ ಯಾರು ಹೊರಗೆ ಹೋಗಬಾರದು ಅಂತ. ಮತ್ತೆ ಇವರೆಲ್ಲ ಹೇಗೆ ಮಾಯವಾಗುತ್ತಾರೆ? ಮತ್ತೆ ನೆನ್ಪಿಡಿ, ನನ್ನ ಅನುಮತಿ ಇಲ್ಲದೆ ಈ ಕಾಡಿಂದ ಯಾರು ಹೊರಗೆ ಹೋಗಬಾರ್ದು. ಮಾತುಕತೆ ಎಲ್ಲ ಮುಗಿದ್ಮೇಲೆ ಎಲ್ರೂ ಅಲ್ಲಿಂದ ಹೊರಡ್ತಾರೆ. ದಾರಿಯಲ್ಲಿ ಎಲ್ರೂ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಡಿನ ಪ್ರಾಣಿಗಳನ್ನು ಶೇರ್ ಸಿಂಗ್ನೇ ಹೊರಗೆ ಕೊಂಡು ಹೋಗ್ತಿದ್ದಾನಲ್ಲ, ಮತ್ತೆ ಈಗ ಶೇರ್ ಸಿಂಗ್ ಯಾಕೆ ಸುಮ್ಮನಿದ್ದಾನೆ? ಗೊತ್ತಿಲ್ಲ, ಆದ್ರೆ ಈ ವಿಷಯದಲ್ಲಿ ನಿಜವಾಗಿ ಪತ್ತೆ ಮಾಡಲೇಬೇಕು. ಮರುದಿನ ಮತ್ತೆ ಈ ಶೇರ್ ಸಿಂಗ್ ಎರಡು ಪ್ರಾಣಿಗಳನ್ನ ಕರ್ಕೊಂಡು ಕಾಡಿನಿಂದ ಹೊರಗೆ ಹೋಗ್ತಾ ಇರುತ್ತೆ. ಆಗ ಈ ನರಿ ಮತ್ತೆ ಕುರಿ ನೋಡ್ಬಿಡ್ತಾರೆ. ಅಲ್ಲಿ ನೋಡು, ಸ್ವತಃ ಮಹಾರಾಜ್ ಎರಡು ಪ್ರಾಣಿಗಳನ್ನು ತಗೊಂಡು ಹೋಗ್ತಿದ್ದಾರೆ. ಬಾ, ಇವ್ರ ಹಿಂದೆನೆ ಹೋಗೋಣ, ನಾವು ನೋಡೋಣ ಅಲ್ಲೇನ್ ನಡೀತಿದೆ ಅಂತ. ಈ ನರಿ ಮತ್ತು ಕುರಿ ಸೇರ್ಕೊಂಡು ಈ ಶೇರ್ ಸಿಂಗ್ ನನ್ನು ಹಿಂಬಾಲಿಸ್ತಾರೆ. ಶೇರ್ ಸಿಂಗ್ ನೋಡಿದ್ರೆ ಈ ಎರಡು ಪ್ರಾಣಿಗಳನ್ನ ಕರ್ಕೊಂಡು ಒಂದು ದೂರದ ಕಾಡಿಗೆ ಹೋಗ್ತಾ ಇರುತ್ತೆ. ಅಲ್ಲಿ ನೋಡಿದ್ರೆ ಶಿಕಾರಿ ಮಾಡೋರ ದಂಡೆ ಇರುತ್ತೆ. ಶಾಬಾಷ್, ಇವತ್ತಂತೂ ನೀನು ದೊಡ್ಡ ಪ್ರಾಣಿಯನ್ನು ತಂದಿದ್ದಿ. ಯಾರಾದ್ರೂ ನೋಡೋ ಮೊದ್ಲು ಇದನ್ನು ಹಿಡಿದು ಪಂಜರದೊಳಗೆ ಹಾಕಿಬಿಡು. ಶಿಕಾರಿ ಮಾಡುವಂತಹ ಚಮನ್ ಮತ್ತು ಜೊತೆಗಾರರು ಈ ಎರಡೂ ಪ್ರಾಣಿಗಳನ್ನ ಈ ಪಂಜರದಲ್ಲಿ ಹಾಕಿರ್ತಾರೆ. ಇದರರ್ಥ ಶೇರ್ ಸಿಂಗ್ಗೆ ಕಾಡಿನ ಪ್ರಾಣಿಗಳನ್ನ ಮಾಯ ಮಾಡ್ತಿದೆ. ಆದ್ರೆ ಅವನು ಯಾಕೆ ಮಾಡ್ತಿದ್ದಾರೆ? ಇದನ್ನ ನಾವು ತಿಳ್ಕೊಳ್ಳೇಬೇಕು. ನಂತರ ಇವರಿಬ್ರು ತಮ್ಮ ಕಾಡಿಗೆ ವಾಪಸ್ ಬಂದು ಎಲ್ಲರಿಗೂ ಈ ವಿಷಯ ತಿಳಿಸ್ತಾರೆ. ಏನು, ಮಹಾರಾಜರೇ ನಮ್ಮ ಪ್ರಾಣಿಗಳನ್ನು ಶಿಕಾರಿಯವರಿಗೆ ಕೊಟ್ಟಿದ್ದಾರಾ? ಹಾ ಚೀತಣ್ಣ, ನಾನು ನನ್ನ ಕಣ್ಣಿನಿಂದಲೇ ಅದನ್ನು ನೋಡ್ತಿದ್ದೇನೆ. ಹಾಗಾದ್ರೆ ಇಂದೇ ಆ ಶಿಕಾರಿಗಳ ಮೇಲೆ ಆಕ್ರಮಣ ಮಾಡೋಣ. ಬೇಡ, ಇಂದು ರಾತ್ರಿ ಅಲ್ಲಿಗೆ ಹೋಗಿ ಸುಮ್ಮನೆ ಅವಿತ್ಕೊಂಡು ಅವರ ತಾಕತ್ತನ್ನು ನೋಡೋಣ. ಮತ್ತೆ ನಾಳೆ ನಾವು ನಮ್ಮ ಬಲದೊಂದಿಗೆ ಅವರಿಗೆ ಆಕ್ರಮಣ ಮಾಡಿ ನಮ್ಮ ಪ್ರಾಣಿಗಳನ್ನು ಬಿಡಿಸೋಣ. ಸರಿ, ಹಾಗಾದ್ರೆ ರಾತ್ರಿ ಆದ ಕೂಡ್ಲೆ ಈ ನರಿ ಮತ್ತು ಚಿರತೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಶಿಕಾರಿ ಮಾಡೋರ್ ಬಳಿಗ್ ಬರ್ತಾರೆ. ಅಲ್ಲಿ ನೋಡಿದ್ರೆ ಪಂಜರದೊಳಗೆ ಶೇರ್ ಸಿಂಗ್ ಕಾಣಿಸುತ್ತೆ. ಇವರು ನಮ್ಮ ಮಹಾರಾಜರು. ಇವರು ನಮ್ಮ ಮಹಾರಾಜರಾದ್ರೆ ಮತ್ತೆ ಅವ್ರು ಯಾರು ಕಾಡು ಪ್ರಾಣಿಗಳನ್ನು ಶಿಕಾರಿಯ ವಶಕ್ಕೊಪ್ಪಿಸ್ತಾರೆ? ಇದು ನಮ್ ಶೇರ್ ಸಿಂಗ್ ನ ಹಾಗೆ ಇದೆ ಅನ್ಸುತ್ತೆ. ಹಾಗಾಗಿ ನಮ್ಗೆಲ್ಲ ಮೋಸ ಮಾಡಿ ಪ್ರಾಣಿಗಳನ್ನ ಇಲ್ಲಿ ಕರ್ಕೊಂಡ್ ಬರ್ತಿರಬಹುದು. ನಡೀರಿ, ಶೇರ್ ಸಿಂಗ್ ನನ್ನು ಭೇಟಿಯಾಗಿ ತಿಳಿಯೋಣ. ಇಬ್ಬರು ಶೇರ್ ಸಿಂಗ್ ನ ಬಳಿಗೆ ಹೋಗ್ತಾರೆ. ಮಹಾರಾಜ್ರೆ, ನಿಮ್ಮನ್ಯಾರು ಬಂಧಿಸಿದ್ದು? ನನ್ನ ಮುಖದಂತಿರುವ ಸಿಂಹ ಮೋಸದಿಂದ ನನ್ನನ್ನು ಬಂಧಿಸಿಟ್ಟಿದೆ. ಮತ್ತೆ ಅದು ನನ್ನ ಜಾಗದಲ್ಲಿ ರಾಜನಾಗಿ ಕಾಡಿನ ವಾಸಿಗರನ್ನು ಮೋಸದಿಂದ ಇಲ್ಲಿಗೆ ಕರೆತಂದು ಬಂಧಿಸುತ್ತಿದೆ. ಏನು? ಈ ಶಿಕಾರಿಗಳು ಪ್ರಾಣಿಗಳನ್ನು ಮಾರುವಂತ ಯೋಜನೆ ಮಾಡುತ್ತಿದ್ದಾವೆ. ಈ ಇಬ್ರು ಹೊರಟು ಹೋಗಿ ಒಂದು ವೇಳೆ ಶಿಕಾರಿ ಬಂದ್ರೆ ನಿಮ್ಮಿಬ್ಬರನ್ನು ಕೂಡ ಬಂಧಿಸಬಹುದು. ಆಗ್ಲೇ ಅಲ್ಲಿಗೆ ಆ ಶಿಕಾರಿ ಮಾಡೋರು ಬರ್ತಾರೆ. ಅವರನ್ನ ನೋಡಿದ ಕೂಡ್ಲೆ ಈ ನರಿ ಮತ್ತು ಚಿರತೆ ಅಲ್ಲಿಂದ ಹೊರಟೋಗ್ತಾರೆ. ಆ ಸಿಂಹ ನಮ್ಮ ರಾಜನ ವೇಷ ಹಾಕಿ ನಮ್ಗೆ ಮೋಸ ಮಾಡ್ತಿದೆ. ಹಾ, ಅವ್ರು ನಮ್ಮನ್ನೇ ಎದುರು ಹಾಕೊಂಡಿದ್ದಾರೆ ಅಂದ್ಮೇಲೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಮರುದಿನ ನರಿ ಮತ್ತು ಚಿರತೆ ಶೇರ್ ಸಿಂಗ್ ನ ಹಾಗೆ ಕಾಣುವಂತಹ ಇದ್ರ ಬಳಿಗ್ ಬರ್ತಾರೆ. ನಕಲಿ ಮಹಾರಾಜರಿಗೆ ಜಯವಾಗಲಿ. ನಕಲಿ ಮಹಾರಾಜ? ಯಾರು ಅದು ನಕಲಿ ಮಹಾರಾಜ? ನಾವ್ ನಿಮ್ ಬಗ್ಗೆನೇ ಮಾತಾಡ್ತಿದ್ದೀವಿ ಮಹಾರಾಜ್ರೇ. ಅಂದ್ರೆ ನಾವು ಕೂಡ ಶಿಕಾರಿಗಳ ಜೊತೆಗಾರರು. ನಕಲಿ ಮಹಾರಾಜರೇ? ಹೌದಾ? ಹಾ ಹೌದು, ಅವರೇ ನಿಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ? ಹಾ, ಅವ್ರು ಹೇಳಿದ್ರು ಇವತ್ತು ರಾತ್ರಿ 12 ಗಂಟೆಗೆ ಅಸ್ಲಿ ಶೇರ್ ಸಿಂಗ್ ನನ್ನು ಕರ್ಕೊಂಡು ನಗರಕ್ಕೆ ಹೋಗ್ತಾರಂತೆ. ಆದ್ರೆ ಹೋಗೋಕ್ ಮುಂಚೆ ನಿನ್ನನ್ನು ರಾಜನೆಂದು ಘೋಷಿಸ ಬಯಸ್ತಾರೆ, ಅದಕ್ಕಾಗಿ ಅಲ್ಲಿ ಕರೆದಿದ್ದಾರೆ. ಅದು ನನ್ನನ್ನು ರಾಜ ಘೋಷಣೆ ಮಾಡುತ್ತಾ? ಇದು ತುಂಬಾ ಒಳ್ಳೆಯ ಸಮಾಚಾರ. ಇವತ್ ರಾತ್ರಿ 12 ಗಂಟೆಗೆ ರಾಜನಾಗೋದಕ್ ತಯಾರಾಗಿರು ನೀನು. ನಾವು ನಿಮ್ ಜೊತೆಗ್ ಬರ್ತೀವಿ.
ರಾತ್ರಿ 12 ಗಂಟೆ ಆದ ಕೂಡ್ಲೆ ಈ ನರಿ ಮತ್ತು ಚಿರತೆ ನಕಲಿ ಶೇರ್ ಸಿಂಗ್ ನನ್ನು ಕರ್ಕೊಂಡು ಶಿಕಾರಿ ಮಾಡೋರ್ ಬಳಿಗ್ ಬರ್ತಾರೆ. ಎಲ್ಲಕ್ಕಿಂತ ಮೊದ್ಲು ಅಸಲಿ ಶೇರ್ ಸಿಂಗ್ಗೆ ವಿದಾಯ ಹೇಳೋಣ, ನಂತರ ಶಿಕಾರಿ ಮಾಡೋರ್ನ ಭೇಟಿಯಾಗೋಣ. ಹೌದೌದು, ಯಾಕಿಲ್ಲ. ಮುಗ್ಧ ಅಸಲಿ ಸಿಂಹರಾಜ ನಾಳೆಯಿಂದ ಸರ್ಕಸ್ ನಲ್ಲಿ ಕೆಲಸ ಮಾಡ್ತಾನೆ, ಮತ್ತೆ ನಾನು ಕಾಡಿನ ರಾಜನಾಗ್ತೇನೆ. ಮೂವರು ಶೇರ್ ಸಿಂಗ್ ನ ಪಂಜರದ ಬಳಿಗ್ ಬರ್ತಾರೆ. ಸಿಂಹರಾಜ, ಇವತ್ತು ನಿನ್ನನ್ನು ನಗರಕ್ಕೆ ಕೊಂಡು ಹೋಗಿ ಸರ್ಕಸ್ಸಿನವರಿಗೆ ಕೊಟ್ಟು ಬಿಡ್ತೇವೆ, ಮತ್ತೆ ನಿನ್ನ ಜಾಗದಲ್ಲಿ ನನ್ನನ್ನು ರಾಜನಾಗಿ ಮಾಡ್ತಾರೆ. ಮತ್ತೆ ಇವರು ನಿನ್ನಿಂದಲೂ ಒಳ್ಳೆ ರಾಜನಾಗಿ ಸಾಬೀತಾಗ್ತಾರೆ. ಇವರು ಒಳ್ಳೆ ಆಡಳಿತ ಮಾಡ್ತಾರೆ. ನಿನ್ಗೇನಾದ್ರೂ ಕೊನೆ ಆಸೆ ಇದ್ರೆ ಹೇಳ್ಬಿಡು, ನಮ್ಮ ಮುಂದೆ ಆಗುವಂತಹ ರಾಜ ನಿನ್ನ ಕೊನೆ ಆಸೆಯನ್ನು ಈಡೇರಿಸ್ತಾರೆ. ನಾನು ನಿಮ್ಮ ಆಗುವಂತ ರಾಜನನ್ನು ಆಲಂಗಿಸಿ ಶುಭ ಸಮಾಚಾರವನ್ನು ಕೊಡುತ್ತೇನೆ. ಇದಂತೂ ಒಳ್ಳೇದು. ಚಿರತೆ ಅಣ್ಣ, ಈಗ ಬೀಗ ತೆಗೀರಿ, ಶೇರ್ ಸಿಂಗ್ ಮುಂದೆ ಆಗೋ ರಾಜನಿಗೆ ನಮಸ್ಕರಿಸ್ಬೇಕಂತೆ. ಚಿರತೆ ತಕ್ಷಣ ಬೀಗ ತೆಗೆಯುತ್ತೆ. ಅಸಲಿ ಶೇರ್ ಸಿಂಗ್ ಹೊರಗಡೆ ಬಂದ್ ಕೂಡ್ಲೆ ಈ ಚಿರತೆ ನಕಲಿ ಶೇರ್ ಸಿಂಗ್ ನನ್ನು ಪಂಜರದೊಳಗೆ ದಬ್ಬಿ ಈ ಪಂಜರದ ಬಾಗಿ ಹಾಕಿ ಬೀಗ ಹಾಕ್ಬಿಡತ್ತೆ. ನನ್ನನ್ನು ಯಾಕೆ ಬಂಧಿಸಿಟ್ಟಿದ್ದೀರಿ? ಹೊರಗೆ ತೆಗಿರಿ. ನೀನೇನ್ ತಿಳ್ಕೊಂಡಿದ್ದೀಯಾ? ನಾವೇನು ಮೂರ್ಖರು ಅಂತನಾ? ಇಲ್ಲ, ನಾವು ಅಸಲಿ ರಾಜ್ಕುಮಾರರ ಸಿಪಾಯಿಗಳು. ನೀನು ನಮ್ಮ ಮಹಾರಾಜರಿಗೆ ಮೋಸ ಮಾಡಿದೆ, ಮತ್ತೆ ನಾವು ನಿನಗೆ ಮೋಸ ಮಾಡಿದೆವು. ಲೆಕ್ಕ ಚುಕ್ತಾಯ್ತು. ಇನ್ನು ಸರ್ಕಸ್ನಲ್ಲಿ ನನ್ನ ಜಾಗ, ನಿನ್ನನ್ನು ಮಾರಲಾಗುತ್ತದೆ. ಶುಭವಾಗಲಿ ಮೋಸಗಾರ. ನಂತರ ಶೇರ್ ಸಿಂಗ್, ಚಿರತೆ ಮತ್ತು ನರಿ ಸೇರ್ಕೊಂಡು ಈ ಪಂಜರದಲ್ಲಿ ಬಂಧಿಸಿದಂತಹ ಎಲ್ಲಾ ಪ್ರಾಣಿಗಳನ್ನು ಬಿಡಿಸ್ಕೊಂಡು ತಮ್ಮ ಕಾಡಿಗೆ ವಾಪಸ್ ಬರ್ತಾರೆ. ಕಳೆದು ಹೋಗಿದ್ದಂತಹ ಎಲ್ಲಾ ಸಂಬಂಧಿಕರನ್ನು ನೋಡಿ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ. ನಂತರ ಶೇರ್ ಸಿಂಗ್ ನಕಲಿ ಶೇರ್ ಸಿಂಗ್ ನ ವಿಷಯವನ್ನು ತಿಳಿಸುತ್ತೆ. ನಂತರ ಈ ಚಿರತೆ ಮತ್ತು ನರಿಯ ಬುದ್ಧಿವಂತಿಕೆಯನ್ನು ನೋಡಿ ಇವರಿಬ್ಬರನ್ನು ಕಾಡಿನ ಮಂತ್ರಿಗಳನ್ನಾಗಿ ಮಾಡ್ತಾರೆ. ಈಗ ಇವರೆಲ್ಲರೂ ಸಂತೋಷದಿಂದ ಜೀವನ ಮಾಡ್ತಿದ್ದಾರೆ. ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಹೊರಗಡೆ ಹೋಗೋ ಪ್ಲಾನ್ ಮಾಡಿದ್ರು. ಇವತ್ತೆಲ್ರೂ ನಾವು ಬೆಟ್ಟದ ಮೇಲೆ ತಿರ್ಗಾಡಕ್ ಹೋಗೋಣ, ಅಲ್ಲೇನು ತೊಂದ್ರೆ ಇಲ್ಲ ತಾನೆ? ಅಪಾಯ? ಅರೆ ಅಣ್ಣ, ಅಲ್ಲೇ ಎಲ್ಲದಕ್ಕಿಂತ ಅಪಾಯ ಇದೆ. ಹೌದು, ನಾನು ನೋಡಿದ್ದೇನೆ. ಅಲ್ಲಿ ಅಪಾಯಕಾರಿ ಪ್ರಾಣಿಗಳು ಓಡಾಡುತ್ತಿವೆ. ಅವು ಕಣ್ಣು ಮಿಟುಕಿಸೋರೊಳಗೆ ಮುಗ್ಧ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ. ಅಯ್ಯೋ ದೇವ್ರೆ, ಹಾಗೇನಾದ್ರೂ ಇದ್ರೆ ನಾವ್ ಅಲ್ಲಿಗ್ ಹೋಗೋದ್ ಬೇಡ. ಹೌದೌದು, ನಮ್ ಜೀವಕ್ ಭಯ ಇದ್ರೆ ಅಲ್ಲಿಗ್ ಹೋಗೋದ್ ಬೇಡ. ಆ ಕಾಡಿಗಿಂತ ನಮ್ಮ ಕಾಡು ಎಷ್ಟು ಚೆನ್ನಾಗಿದೆ. ನಾವೆಲ್ರೂ ಒಗ್ಗಟ್ಟಲ್ಲಿದ್ದೀವಿ ಅಲ್ವಾ? ಎಲ್ಲಾ ಪ್ರಾಣಿಗಳು ತಮ್ಮ ಕಾಡಿನ ಏಕತೆಯ ಬಗ್ಗೆ ಮಾತಾಡ್ತಾರೆ. ನಂತರ ರಾತ್ರಿ ಆಗುತ್ತೆ. ರಾತ್ರಿ ಸಮಯದಲ್ಲಿ ಚಮೇಲಿ ಮತ್ತು ಮಿನಿ ಮೇಕೆ ತನ್ನ ಮನೆಯಲ್ಲಿ ಕುತ್ಕೊಂಡು ಮಾತಾಡ್ತಿದ್ರು. ಆಗ ಅಲ್ಲಿಗೆ ಬಾಲು ಬರುತ್ತೆ. ನಾನು ಒಳಗೆ ಬರಬಹುದೇ? ಅಯ್ಯೋ ಬಾಲು ಅಣ್ಣ, ನೀವಿಲ್ಲಿ ಚೆನ್ನಾಗಿದ್ದಿರ್ತಾನೆ? ಚಿಂತೆ ಮಾಡೋದು ಏನು ಅವಶ್ಯಕತೆ ಇಲ್ಲ. ಈಗ ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ. ಮಲಗಲು ಮನೆಯಲ್ಲಿ ಸ್ಥಳವಿಲ್ಲ, ಅದಕ್ಕಾಗಿ ನಿಮ್ಮ ಮನೆಗೆ ಬಂದಿರುವೆನು. ಸರಿ ಸರಿ, ಪರವಾಗಿಲ್ಲ, ನೀವಲ್ಲಿ ಮಲ್ಕೊಳ್ಳಿ. ನಂತರ ಬಾಲು ಚಮೇಲಿಯ ಮನೆಯ ಕೋಣೆಯಲ್ಲಿ ಮಲ್ಕೊಳ್ಳುತ್ತೆ. ಆದ್ರೆ ಬೆಳಗಾದ ಕೂಡ್ಲೆ ಪ್ರಾಣಿಗಳ ಕೂಗಾಟವನ್ನು ಕೇಳಿ ಇಬ್ರು ಮನೆಯಿಂದ ಹೊರಗ್ ಬಂದ್ ನೋಡ್ತಾರೆ. ನೋಡಿದ್ರೆ ಎಲ್ಲಾ ಪ್ರಾಣಿಗಳು ಓಡ್ತಾ ಇದ್ರು. ಓಡಿ, ಜೀವ ಉಳಿಸ್ಕೋಬೇಕಿದ್ರೆ ಓಡಿ. ಅರೆ, ಎಲ್ಲ ಏಕೆ ಓಡುವರಿ? ಏನಾಗಿದೆ? ನಿಲ್ಲು ಮೊಲ, ಏನಾಯ್ತು ಹೇಳು? ಇಲ್ಲಿಂದ ಓಡಿ ಹೋಗಿ. ಜೀವವನ್ನು ಉಳಿಸಿಕೊಳ್ಳಬೇಕಾದ್ರೆ ಓಡಿ ಹೋಗಲೇಬೇಕು. 3 ಕಣ್ಣಿನ ಸಿಂಹವು ಬರ್ತಾ ಇದೆ. 3 ಕಣ್ಣಿನ ಸಿಂಹ, ಚಮೇಲಿ, ಓಡಿ ಎಲ್ಲ ಇಲ್ಲಿಂದ. ಎಲ್ಲರ ಜೊತೆ ಚಮೇಲಿ ಕೂಡ ಓಡೋಕೆ ಶುರುವಾಗತ್ತೆ. ಓಡುತ್ತಾ ಓಡುತ್ತಾ ಎಲ್ಲಾ ಪ್ರಾಣಿಗಳು ಒಂದ್ ಗುಹೆ ಬಳಿಗೆ ಬರ್ತಾರೆ. ಅಯ್ಯೋ ದೇವ್ರೆ, ಆ ಶೇರ್ಗೆ 3 ಕಣ್ಣುಗಳಿದ್ವು. ನೋಡಿದ್ರಾ? ಆ ಶೇರ್ ಎಲ್ಲಿಂದ ಬಂತು? ಆದರೆ ನೀವು ಯಾರಾದರೂ ನೋಡಿದ್ದೀರಾ ಅಥವಾ ಸುಮ್ಮನೆ ಹೇಳುತ್ತಿದ್ದೀರಾ? ಆಗ ಎದುರಿಗೆ 3 ಕಣ್ಣಿನ ಶೇರ್ ಬರುತ್ತೆ. ಅರೆ ಬಾಪ್ರೆ, ಈ ಸಿಂಹ ಇಲ್ಲೇ ಬಂದಿದೆ, ನಮ್ಮೆಲ್ಲರನ್ನು ತಿನ್ನಬಹುದು. ಶೇರ್ ಅನ್ನು ನೋಡಿ ಎಲ್ರಿಗೂ ಭಯ ಆಗತ್ತೆ. ಆದ್ರೆ ಶೇರ್ ಏನು ಮಾತಾಡದೆ ಗುಹೆ ಒಳಗಡೆ ಹೋಗುತ್ತೆ. ಇದು ಸುಮ್ನೆ ಒಳಗಡೆ ಹೋಯ್ತು, ಯಾರಿಗೂ ಏನು ಮಾಡ್ಲಿಲ್ಲ. ಅಯ್ಯೋ ದೇವ್ರೆ, ಈಗ ಅದಕ್ಕೆ ಹೊಟ್ಟೆ ತುಂಬಿದೆ. ಹೊಟ್ಟೆ ಹಸಿದ್ ಕೂಡ್ಲೆ ಯಾರನ್ನಾದ್ರೂ ಹೊಡೆಯುತ್ತೆ. ಈ ಶೇರ್ ಹೊರಗಡೆ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಓಡೋಣ. ಎಲ್ರೂ ಓಡುತ್ತಾ ಕಾಡಿನ ಇನ್ನೊಂದು ಭಾಗ ಕೊಡ್ತಾರೆ. ಗೆಳೆಯರೇ, ನಾವೆಲ್ಲ ಅಪಾಯದಲ್ಲಿದ್ದೇವೆ. ಈ ಕಾಡಿನಲ್ಲಿ ಬದುಕಬೇಕಾದರೆ ನಾವಿಲ್ಲಿಂದ ಹೋಗಲೇಬೇಕು. ನನಗನಿಸುತ್ತದೆ ಆ ಸಿಂಹ ಕೆಟ್ಟದ್ದಲ್ಲ. ಒಂದು ವೇಳೆ ಅದು ಕೆಟ್ಟದ್ದಾಗಿದ್ದರೆ ನಮ್ಮೆಲ್ಲರ ಮೇಲೆ ಅದು ಆಕ್ರಮಣ ಮಾಡುತ್ತಿತ್ತು. ಆದರೆ ಅದು ಹಾಗೆ ಮಾಡಲಿಲ್ಲ. ಅದು ಒಳ್ಳೆದೋ ಕೆಟ್ಟದ್ದೋ ಅಂತ ಕಾಲನೇ ತಿಳಿಸುತ್ತೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಅಡಗಿಕೊಳ್ಳಬೇಕು ಎಂದು ನಾನು ಹೇಳುತ್ತಿದ್ದೇನೆ. ಸಿಂಹ ಗುಹೆಯಿಂದ ಹೊರಬಂದರೆ ನಮ್ಮೆಲ್ಲರಿಗೆ ತೊಂದರೆಯಾಗುತ್ತದೆ. ಹೆದ್ರುಕೊಂಡು ಎಲ್ರೂ ತಮ್ಮ ತಮ್ಮ ಮನೆಯಲ್ಲೇ ಕೂತ್ಕೊಳ್ತಾರೆ. 2 ದಿನ ಆದ್ರೂ ಯಾರು ಹೊರಗಡೆ ಬರೋಲ್ಲ. ಈಗ ಶೇರ್ ಕೂಡ ಹೊರಗಡೆ ಬಂದೇ ಇಲ್ಲ ಗುಹೆಯಿಂದ.
2 ದಿನ ಆದ್ಮೇಲೆ ಎಲ್ಲಾ ಪ್ರಾಣಿಗಳು ಮನೆಯಿಂದ ಹೊರಗೆ ಬರ್ತಾರೆ. ಸ್ನೇಹಿತರೆ, 2 ದಿನವಾಯಿತು. ಆ ಸಿಂಹ ಗುಹೆಯಿಂದ ಹೊರಗಡೆ ಬಂದಿಲ್ಲ. ಅದು ಸತ್ತು ಹೋಗಿರಬಹುದೇ? ಆಗ 3 ಕಣ್ಣಿನ ಶೇರ್ ಹೊರಗಡೆ ಬರುತ್ತೆ. ಎಲ್ಲಾ ಪ್ರಾಣಿಗಳಿಗೂ ಭಯವಾಗುತ್ತೆ. ಆದ್ರೆ ಶೇರ್ ಅಲ್ಲಿಂದ ಸುಮ್ಮನೆ ಹೊರಟೋಗುತ್ತೆ. ಈಗಂತೂ ಚೆನ್ನಾಗ್ ಗೊತ್ತಾಯ್ತು, ಈ ಶೇರ್ ತುಂಬಾ ಒಳ್ಳೇದು, ಯಾರಿಗೂ ಏನು ಕೆಟ್ಟದ್ ಮಾಡೋದಿಲ್ಲ. ಹಾ, ಆದ್ರೆ ಒಂದ್ ಮಾತ್ ಅರ್ಥ ಆಗ್ಲಿಲ್ಲ, ಇದ್ರ 3ನೇ ಕಣ್ಣೆ ಯಾಕೆ ಮುಚ್ಕೊಂಡಿದೆ? ಧೈರ್ಯ ಇದ್ರೆ ಅವ್ರನ್ನೇ ಕೇಳು. ಎಲ್ರೂ ನಗೋಕ್ ಶುರು ಮಾಡ್ತಾರೆ. ಈಗ ಎಲ್ರಿಗೂ ನಂಬಿಕೆ ಬಂತು, ಆ ಶೇರ್ ಒಳ್ಳೆಯವನು, ಯಾರಿಗೂ ಏನು ತೊಂದ್ರೆ ಮಾಡೋದಿಲ್ಲ ಅಂತ ಇವರಿಗೆಲ್ಲ ನಂಬಿಕೆ ಬಂದ್ಬಿಡುತ್ತೆ. ಇಲ್ಲಿ ಅಂಜುವ ಅವಶ್ಯಕತೆ ಇಲ್ಲ, ಎಲ್ಲಕ್ಕಿಂತ ಒಳ್ಳೆಯ ಶಿವವಾಗಿದೆ. ಇದೇ ರೀತಿ ಕೆಲವು ದಿನಗಳು ಕಳೆದು ಹೋಗುತ್ತವೆ. ಶೇರ್ ದಿನ ಕಾಡಿಗೆ ಹೋಗ್ತಿತ್ತು, ಗುಹೆ ಒಳಗೆ ಹೋಗಿ ಸುಮ್ನೆ ಹೊರಗಡೆ ಬರ್ತಿತ್ತು, ಯಾರಿಗೂ ಏನು ತೊಂದರೆ ಮಾಡ್ತಿರ್ಲಿಲ್ಲ. ಈಗ ಎಲ್ಲಾ ಪ್ರಾಣಿಗಳು ಅದ್ರ ಅಕ್ಕಪಕ್ಕ ತಿರುಗಾಡ್ತಾರೆ. ಒಂದಿನ ಸಂಜೆ ಎಲ್ಲಾ ಪ್ರಾಣಿಗಳು ಕೂತ್ಕೊಂಡಿದ್ರು. ಆಗ ಶೇರ್ ಗುಹೆಯಿಂದ ಹೊರಗಡೆ ಬಂತು. ಅಲ್ನೋಡಿ, ಶೇರ್ ತನ್ನ 3ನೇ ಕಣ್ ತೆರೀತು. ಸಿಮಣ್ಣ, ಏನು ಸಮಾಚಾರ? 3ನೇ ಕಣ್ಣನ್ನು ತೆಗೆದು ಶೇರ್ ಎಲ್ರಿಗೂ ಮೊದಲನೇ ಬಾರಿ ಹೇಳುತ್ತೆ, ಈ ಎಲ್ಲ ಜೀವಿಗಳು ನನಗಾಗಿ ಎಲ್ಲರನ್ನು ಚೂರು ಚೂರು ಮಾಡಿ ತಿಂದು ಬಿಡುವೆ. ಇದನ್ ಕೇಳಿ ಎಲ್ರಿಗೂ ಭಯವಾಗತ್ತೆ. ಆಗ ಶೇರ್ ಎಲ್ರಿಗೂ ಹೊಡೆದು ಬಿಡುತ್ತೆ. ಎಲ್ರೂ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ತಾ ಇರ್ತಾರೆ. ಆಗ ಶೇರ್ ಮೋನುವನ್ನು ಹಿಡ್ಕೊಂಡ್ ಬಿಡತ್ತೆ, ತನ್ನ ಗುಹೆಗೆ ತಗೊಂಡ್ ಬರುತ್ತೆ. ಆ ಚಮೇಲಿ, ನನ್ನನ್ನು ರಕ್ಷಿಸು, ಇವನು ತಿಂದು ಬಿಡುತ್ತಾನೆ, ನನ್ನನ್ನು ರಕ್ಷಿಸು. ಶೇರ್ ಇದನ್ ತಗೊಂಡು ಗುಹೆ ಒಳಗ್ ಹೋಗುತ್ತೆ. ಅರೆ, ನನ್ನ ಪತಿಯನ್ನು ಯಾರಾದ್ರೂ ಕಾಪಾಡಿ, ಆ ಶೇರ್ ನನ್ನ ಪತಿಯನ್ನು ಸಾಯಿಸ್ಬಿಡುತ್ತೆ. ಶೇರ್ನ ಭಯದಿಂದ ಯಾರೂ ಅದನ್ನ ಕಾಪಾಡೋದಕ್ ಹೋಗೋದಿಲ್ಲ. ನಂತರ ಶೇರ್ ಮೋನುವನ್ನು ಕೊಂದು ತಿಂದು ಬಿಡತ್ತೆ. ದಿನಾಲು ಒಂದೊಂದು ಪ್ರಾಣಿಗಳನ್ನು ನಾನು ಕೊಂದು ತಿನ್ನುವೆ. ಶೇರ್ನ ಭಯದಿಂದ ಎಲ್ಲಾ ಪ್ರಾಣಿಗಳು ಓಡುತ್ತಾ ಬೇರೆ ಕಾಡಿಗೆ ಹೋಗ್ತಾರೆ. ಆ ಸಿಂಹ ಇದೆಯಲ್ಲ, ಅದು ಮೋಸಗಾರ. ನಾವು ಅದನ್ನು ಒಳ್ಳೆಯದೆಂದು ತಿಳಿದಿದ್ದೆವು, ಆದರೆ ಅದು ಅಪಾಯಕಾರಿ ಇದೆ. ಮೋನುನ ಪ್ರಯತ್ನ ಮಾಡಿ ಗುಫಾ ಒಳಗೆ ಕರೆದುಕೊಂಡು ಹೋದೆ. ಈಗಂತೂ ಅದನ್ ಕೊಂದು ತಿಂದಿರ್ಬೇಕು. ಒಂದ್ ವಿಷಯ ಅರ್ಥ ಆಗ್ಲಿಲ್ಲ, ಏನು 3ನೇ ಕಣ್ಣು ಮುಚ್ಕೊಂಡಿತ್ತಲ್ಲ, ಅಲ್ಲಿ ತನಕ ಒಳ್ಳೆಯವನಾಗೇ ಇತ್ತು. 3ನೇ ಕಣ್ಣು ತೆರೆದ ಕೂಡ್ಲೆ ಅದು ಕೆಟ್ಟದಾಗ್ಬಿಡ್ತು. ಅದು ಹೇಗೆ? ಇದರರ್ಥ 3ನೇ ಕಣ್ಣು ತೆಗ್ದಾಗ ಮಾತ್ರ ಅದು ಕೆಟ್ಟದಾಗಿರುತ್ತೆ. ನಾವು ಈಗ ಜಾಗೃತರಾಗಿರಬೇಕು. ಅದು 3ನೇ ಕಣ್ಣು ತೆಗೆದರೆ ನಾವು ಅದರ ಹತ್ತಿರ ಹೋಗಬಾರದು. ಸ್ವಲ್ಪ ದಿನ ಯಾವುದೇ ಪ್ರಾಣಿಗಳು ಇದ್ರ ಅಕ್ಕಪಕ್ಕ ಹೋಗೋದೇ ಇಲ್ಲ. ಹಾಗಾಗಿ ಈ ಶೇರ್ ಹಸ್ಕೊಂಡೇ ಇರ್ಬೇಕಾಯ್ತು. ಆ ಜಂಗಲಿನ ಎಲ್ಲಾ ಪ್ರಾಣಿಗಳಿಗೆ ಗೊತ್ತಾಗಿರಬೇಕು, ನಾನು 3ನೇ ಕಣ್ಣು ತೆರೆಯುತ್ತೇನೆ, ಆವಾಗ ನಾನು ಬೇಟೆಯಾಡುತ್ತೇನೆ. ಈಗ ನಾನು ಶಿಕಾರಿ ಮಾಡಲು ಒಂದು ಉಪಾಯವನ್ನು ಮಾಡಬೇಕಾಗಿದೆ. ಸುಲಭವಾಗಿ ಶಿಕಾರಿ ಮಾಡೋದಕ್ಕಾಗಿ ಇದು ತನ್ನ 3ನೇ ಕಣ್ಣನ್ನು ಮುಚ್ಕೊಂಡು ಹೊರಗಡೆ ಬರುತ್ತೆ. ನೋಡು, ಆ ಶೇರ್ ಬಂತು. ಹಾ, ಆದ್ರೆ ಈಗ ಅದರ 3ನೇ ಕಣ್ಣು ಮುಚ್ಕೊಂಡಿದೆ. ಈಗ ಅದು ಶಿಕಾರಿ ಮಾಡೋಲ್ಲ. ಅದು ಮೋಸಗಾರ. ನನಗ್ ಗೊತ್ತಿದೆ, ಈಗಂತೂ ಅದೇನು ಮಾಡಲ್ಲ. ಈಗ ನಾನು ಅದ್ರ ಬಳಿ ಹೋಗಿ ತೋರಿಸ್ತೀನಿ ನೋಡಿ. ಅದರ ಮೇಲೆ ಭರವಸೆ ಇಡಬೇಡ ಜಿಂಕೆ, ಹತ್ತಿರ ಹೋಗಬೇಡ. ಹಿರಣ್ ಯಾರ ಮಾತನ್ನು ಕೇಳದೆ ಆ ಶೇರ್ನ ಬಳಿಗೆ ಹೋಗುತ್ತೆ. ಹೇಗಿದ್ದೀರಾ ಬಾಸ್? ಎಲ್ಲ ಚೆನ್ನಾಗಿದೆ ತಾನೆ? ಸರಿ, ನೀವೆಲ್ಲರೂ ಇಲ್ಲಿಗೇಕೆ ಬಂದಿದ್ದೀರಿ? ನಿಮ್ಮ 3ನೇ ಕಣ್ಣು ಮುಚ್ಕೊಂಡಿದೆ, ಹಾಗಾಗಿ ನೀನ್ ನನ್ನನ್ನ ಸಾಯಿಸೋದಿಲ್ಲ, ಇದ್ ನಂಗ್ ಗೊತ್ತು. ಸರಿ, ಈ ಸಮಯದಲ್ಲಿ ನಾನು 3ನೇ ಕಣ್ಣನ್ನು ತೆಗೆಯಬಹುದು. ನೀವಿದನ್ನು ತಿಳಿದುಕೊಂಡಿದ್ದೀರಾ? ಶೇರ್ ಈಗ ತನ್ನ 3ನೇ ಕಣ್ಣು ತೆರೆದು ಜಿಂಕೆಗೆ ಹೊಡೆದ್ ಬಿಡುತ್ತೆ. ಈಗ ಶೇರ್ ಮೋಸದಿಂದ ತನ್ನ 3ನೇ ಕಣ್ಣು ತೆಗೆದು ಈ ಪ್ರಾಣಿಗಳಿಗೆ ಹೊಡಿತಿತ್ತು. ಇದ್ರಿಂದಾಗಿ ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು. ಒಂದಿನ ಎಲ್ರೂ ಮಾತಾಡ್ತಾ ಕೂತ್ಕೊಂಡಿದ್ರು. ಗೆಳೆಯರಿ, ಈ ಸಿಂಹವು ನಮ್ಮೆಲ್ಲರನ್ನು ಅಂಜಿಸಿಟ್ಟಿದೆ. ಈ ಕಾಡಿನಲ್ಲಿರುವವರನ್ನು ಕೊಂದು ಹಾಕಿದೆ. ನಾವು ಏನಾದರನ್ನು ಉಪಾಯ ಮಾಡಬೇಕು. ಇವನನ್ನು ಹೊಡೆಯದಿದ್ದರೆ ಇವನು ನಮ್ಮನ್ನು ಕೊಲ್ಲುತ್ತಾನೆ. ಈ ಶೇರ್ಗೆ ಬಹಳ ಶಕ್ತಿ ಇದೆ, ನಾವೇನು ಮಾಡಕ್ಕಾಗಲ್ಲ. ಅದ್ಕೆ ಆ ಶೇರ್ನಿಂದ ತಪ್ಪಿಸ್ಕೊಳ್ಳೋಕ್ ಒಂದ್ ದಾರಿ ಇದೆ. ಜಲ್ದಿ ಹೇಳು, ಏನದು? 3ನೇ ಕಣ್ಣು ತೆಗೆದಾಗ ನಾವ್ ಅದ್ರ ಕಣ್ಣಿಗೆ ಹೊಡೆದ್ ಬಿಡಣ. ನಾನು ಏನಾದ್ರೂ ಇದರಲ್ಲಿ ಸಹಾಯ ಮಾಡಬಹುದೇ? ಇಲಿ, ನಿನ್ನ ಕಕ್ಷೆಯಲ್ಲಿ ಮಾತನಾಡು. ಅದು ಇಲಿ ಅಲ್ಲ, ಸಿಂಹವಿದೆ. ನರಿ ಇಲಿಗೆ ಅವಮಾನ ಮಾಡತ್ತೆ. ಇಲಿ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೋಗುತ್ತೆ. ನರಿ, ನಿನ್ನ ಯೋಜನೆ ಬಹಳಷ್ಟು ಚೆನ್ನಾಗಿದೆ. ತಮ್ಮ ಪ್ರಾಣವನ್ನು ಒತ್ತಿ ಇಟ್ಟು ಅದರ ಕಣ್ಣನ್ನು ಕೀಳಲು ಅದರ ಹತ್ತಿರ ಹೋಗುವವರು ಯಾರಿದ್ದಾರೆ? ಅದಕ್ಕಾಗಿ ಚಿಂತಿಸಬೇಡಿ, ನಾನಿದ್ದೇನೆ. ನಾಳೆ ಬೆಳಗ್ಗೆ ನೀವೆಲ್ಲರೂ ಅದರ ಹತ್ತಿರ ಹೋಗಿ ಅದು ಕಣ್ಣು ತೆಗೆಯುತ್ತಲೇ ಅದರ ಕಣ್ಣನ್ನು ಬಂದು ನಾನು ಕೀಳುತ್ತೇನೆ.
ಇದನ್ ಕೇಳಿ ಎಲ್ರಿಗೂ ಖುಷಿ ಆಗತ್ತೆ. ಮರುದಿನ ಎಲ್ಲಾ ಪ್ರಾಣಿಗಳು ಶೇರ್ನ ಗುಹೆಗೆ ಹೋಗ್ತಾರೆ. ಇಲ್ ನೋಡಿದ್ರೆ ಈ ಪಕ್ಷಿ ಹಾರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಶಿಕಾರಿಗಳ ಕೈಗೆ ಸಿಕ್ಕಾಕೊಳ್ಳುತ್ತೆ. ದೇವರೇ, ನಾನು ಏನು ಮಾಡಲಿ? ಎಲ್ಲಾ ಪ್ರಾಣಿಗಳು ನನ್ನ ಭರವಸೆ ಮೇಲಿವೆ. ನಾನು ಹೋಗದಿದ್ದರೆ ಸಿಂಹನು ಎಲ್ಲರನ್ನೂ ಕೊಲ್ಲುತ್ತಾನೆ. ಏ ಶೇರ್, ಹೊರಗಡೆ ಬಾ. ಧೈರ್ಯ ಇದ್ರೆ ಮೂರನೇ ಕಣ್ ತೆರೆದ್ ನೋಡು. ಮೇಕೆಯ ಧ್ವನಿ ಕೇಳಿ ಶೇರ್ ಹೊರಗಡೆ ಬರುತ್ತೆ. ಇರುವೆಗೆ ಯಾವ ರೀತಿ ರೆಕ್ಕೆಗಳು ಬಂದವು? ದಿಮಾಕಿನ ಮಾತಾಡಬೇಡ, ನಿನ್ನ ಮೂರನೇ ಕಣ್ಣು ತೆಗಿ ನೋಡೋಣ. ಈ ಪಕ್ಷಿ ಬಂದು ಕಣ್ ತೆಗಿಯುತ್ತೆ ಅಂತ ಎಲ್ಲಾ ಪ್ರಾಣಿಗಳು ಇದನ್ನ ಎದುರು ಹಾಕೊಳ್ತಾರೆ. ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಇದಿಲ್ ಸಿಕ್ಕಾಕೊಂಡಿದೆ ಅಂತ. ಪರವಾಗಿಲ್ಲ, ನಿಮ್ಮ ಜೀವನದ ಮೇಲೆ ಪ್ರೀತಿ ಇಲ್ಲ ಅಂತ ಅನಿಸುತ್ತೆ. ಮೂರನೇ ಕಣ್ಣನ್ನು ತೆಗೆಯುತ್ತೇನೆ. ಮೂರನೇ ಕಣ್ಣನ್ನು ತೆರೆದು ಶೇರ್ ಇವ್ರ ಕಡೆ ಬರ್ತಾ ಇರುತ್ತೆ. ಈ ಪಕ್ಷಿ ಎಲ್ಲೋಯ್ತು? ಓ ದೇವರೇ, ಆ ಪಕ್ಷಿ ಇನ್ನೂ ಏಕೆ ಬರಲಿಲ್ಲ? ಈ ಶಿವವು ನಮ್ಮನ್ನು ಕೊಲ್ಲದಿರಲಿ. ಆ ಪಕ್ಷಿ ಬಂದು ಕಣ್ ತೆಗಿಲೇ ಇಲ್ಲ ಅಂತ ಎಲ್ರಿಗೂ ಭಯ ಆಗತ್ತೆ. ಹದ್ದು, ಬೇಗ ಬಾ, ಬೇಗ ಬಾ, ಈ ಶಿವವು ನಮ್ಮನ್ನು ಕೊಲ್ಲುತ್ತದೆ. ಶೇರ್ ಮುಂದೆ ಬಂದ್ ಕೂಡ್ಲೆ ಈ ಹಾರುತ್ತಾ ಹದ್ದು ಬಂದ್ಬಿಟ್ಟು ಮೂರನೇ ಕಣ್ಣನ್ನ ಕಿತ್ ಬಿಡುತ್ತೆ. ಆ, ಆ. ಜೀವ ಉಳಿಬೇಕಿದ್ರೆ ನೀನೀಗ ಇಲ್ಲಿಂದ ಓಡ್ ಹೋಗು, ಇಲ್ಲ ಅಂದ್ರೆ ಆ ಹದ್ದು ನಿನ್ನ ಎಲ್ಲಾ ಕಣ್ಣನ್ನು ತೆಗೆದ್ಬಿಡುತ್ತೆ. ಹಾಗೇನು ಮಾಡಬೇಡಿ, ನಾನು ಈ ಕಾಡನ್ನು ಬಿಟ್ಟು ಹೋಗುತ್ತೇನೆ. ನಾನು ಕುರುಡನಾಗ್ಬಿಡ್ತೀನಿ ಅನ್ನೋ ಭಯದಿಂದ ಶೇರ್ ಕಾಡ್ ಬಿಟ್ಟು ಹೊರಟೋಗುತ್ತೆ. ಹದ್ದು, ನೀವು ಸರಿ ಸಮಯಕ್ಕೆ ಬರದಿದ್ದರೆ ಸಿಂಹನು ನಮ್ಮನ್ನೆಲ್ಲರನ್ನೂ ಕೊಲ್ಲುತ್ತಿದ್ದ. ನೀವೆಲ್ಲರೂ ಇಲಿಗೆ ಧನ್ಯವಾದಗಳನ್ನು ಹೇಳಿರಿ. ಸರಿಯಾದ ಸಮಯಕ್ಕೆ ಬಂದು ಬಲಿಯನ್ನು ಕತ್ತರಿಸದಿದ್ದರೆ ನಾನು ಇಲ್ಲಿ ಇರುತ್ತಿರಲಿಲ್ಲ. ನಂತರ ಹದ್ದು ತಾನು ಸಿಕ್ಕಾಕೊಂಡಿದ್ದು, ಈ ಇಲಿ ಬಂದು ಬಿಡಿಸಿದ್ದು ಎಲ್ಲವನ್ನೂ ಇವ್ರಿಗೆ ಹೇಳುತ್ತೆ. ನನ್ನನ್ನು ಕ್ಷಮಿಸಿಬಿಡು ಇಲಿ. ಬೇರೆ ಒಂದು ಮಾತನ್ನು ನೆನಪಿಟ್ಕೋ, ಚಿಕ್ಕದೊಂದು ಹಿರಿವೆಯು ಆನೆಯ ಕಿವಿಯೊಳಗೆ ಹೋದರೆ ಆನೆಯು ಸಾಯುತ್ತದೆ. ನಿನ್ನ ಮಾತು ಸರಿಯಿದೆ ಗೆಳೆಯ, ನನ್ನನ್ನು ಕ್ಷಮಿಸಿಬಿಡು. ಇಲಿ ನರಿಯನ್ನ ಕ್ಷಮಿಸುತ್ತೆ. ಇಲಿ ಮತ್ತು ಹದ್ದಿನಿಂದ ಕಾಡಿನಲ್ಲಿ ಈಗ ಯಾವುದೇ ಭಯ ಇಲ್ಲ. ಇದ್ರಿಂದಾಗಿ ಎಲ್ಲರೂ ಇವರಿಬ್ರಿಗೆ ಧನ್ಯವಾದ ಹೇಳ್ತಾರೆ. ಈಗ ಎಲ್ಲರೂ ಕೂಡ ಮೊದಲಿನ ಹಾಗೆ ಈಗ ಸಂತೋಷದಿಂದಿದ್ದಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.